ಈಗ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಏನು ಈ ಒಂದು ಕಾಲೇಜುಗಳಲ್ಲಿ ಯಾವ ರೀತಿ ನಾವು ಏನು ಖಾಲಿ ಇರ್ತಕ್ಕಂಥ ಸೀಟ್ಗಳನ್ನು ಭರ್ತಿ ಆಗುವಂಥದ್ದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೀವಿ. ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ವಿತಿನ್ ದ ಕೋರ್ಸ್ ಡ್ಯೂರೇಷನಲ್ಲೇ ಏನು ಸ್ಕಿಲ್ಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ವರ್ಲ್ಡ್ ಬ್ಯಾಂಕ್ ಮುಖಾಂತರ ನಾವು ಸಾಲವನ್ನು ಪಡಿತಕ್ಕಂಥದ್ದಕ್ಕೆ ನಾವು ಸರ್ಕಾರ ಈಗಾಗಲೇ ಅನುಮತಿ ಕೊಟ್ಟಿದೆ. ನಾವೀಗ ಪ್ರೋಸೆಸ್ಸಲ್ಲಿ ಇದ್ದೀವಿ. ನಾವು ಖಾಸಗಿ ಸಂಸ್ಥೆಗಳಲ್ಲಿ ಏನೇನು ಸ್ಕಿಲ್ಗೆ ಸಂಬಂಧಪಟ್ಟಂತೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಆ ವ್ಯವಸ್ಥೆಗಳನ್ನು ಮಾಡುವಂಥದ್ದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಟೊಯೋಟೋ ಅವರ ಮುಖಾಂತರ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಈಗ 11 ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ 5 ಕಾಲೇಜಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಅವರ ಒಂದು ಇಂಜಿನ್ ಕಟ್ ಸೆಕ್ಷನ್ ಅನ್ನು ಕೊಟ್ಟು ಅಲ್ಲಿ ಅದ್ರ ಬಗ್ಗೆ ಏನೇನು ತಂತ್ರಜ್ಞಾನವನ್ನು ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಾರಂಭಿಕವಾಗಿ ಪ್ರಾರಂಭ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಖಾಸಗಿ ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಸ್ಯಾಮ್ಸಂಗ್ ಇರ್ಬೋದು, ಬೇರೆ ಬೇರೆ ಸ್ನೈಡರ್ ಕಂಪನಿ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಅವ್ರದೇ ಆದಂಥ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗ್ಬೋದು, ಅಕಾಡೆಮಿಕ್ ಏನೋ ಒಂದು ಎಕ್ಸಲೆನ್ಸ್ ಸೆಂಟರ್ ಅಂತ ಇರ್ಬೋದು, ಬೇರೆ ಬೇರೆ ಹೆಸರುಗಳಿದೆ. ನಾವು ಅದಕ್ಕೆ ಈಗಾಗಲೇ ಒಂದು ಸಮಿತಿ ಮಾಡಿದ್ದೀವಿ. ಈಗ ಒಟ್ಟಾರೆಯಾಗಿ ರಾಜ್ಯದಲ್ಲಿ ವಿಸ್ತೃತವಾಗಿ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ಸ್ ಇವೆರಡಕ್ಕೂ ನಾವು ಕೋರ್ಸ್ ಡ್ಯೂರೇಷನ್ ಒಳಗೆ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡಬೇಕು ಮತ್ತು ಅದಕ್ಕೆ ಕ್ರೆಡಿಟ್ಸ್ ಕೊಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅದನ್ನು ಹಂತವಾಗಿ ಇಡೀ ರಾಜ್ಯದಲ್ಲಿ ಆ ರೀತಿಯಾದಂಥ ಬಹುಶಃ ಖಾಸಗಿ ಅವರದೇ ವ್ಯವಸ್ಥೆಯಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನು ಇಲ್ಲಿ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಒಂದು ಭಾಗ. ಅದು ಮಾಡಿದಾಗ ತಂತಾನಾಗೆ ಏನೋ ಅಡ್ಮಿಷನ್ಸು ಇಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಆಗ್ತಕ್ಕಂಥದ್ದಿದೆ. ಈಗ ಅವ್ರು ಹೇಳಿದಾಗೆ VTUಗೆ ಏನು ಅವರು ಫೀಸ್ ಮುಖಾಂತರ ಕೊಡ್ತಾರೆ, ಖಾಸಗಿ ಸಂಸ್ಥೆಗಳಿಗೆ ನಾವು ಅಲ್ಲಿ ಸಹಾಯ ಮಾಡುವಂಥದ್ದು ಸಂದರ್ಭ ಒದಗಿ ಬರಲ್ಲ. ಈಗ ನಾವು ಈಗಾಗಲೇ VTUವಿಂದ ಹಿಂದೆ ಸ್ಥಾಪನೆ ಮಾಡಿದಂಥ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಕೆಲವುದಕ್ಕೆ ಅನುದಾನವನ್ನು ಸರ್ಕಾರದಿಂದ ಕೊಡಿಸುವಂಥ ಕೆಲಸ ಆಗಿದೆ. ಈಗಲೂ ಮೊನ್ನೆ ಬಜೆಟಲ್ಲಿ ನಾವು ಎಲ್ಲಿ ಟೆಕ್ನಿಕಲ್ ಕೋರ್ಸಸ್ಸು ಮತ್ತು ಮೆಡಿಕಲ್ ಕಾಲೇಜಸ್ ಇರೋಂಥ ಕಡೆ ಮಕ್ಕಳಿಗೆ ವಸತಿ ನಿಲಯಗಳಿಗೆ ಹಿಂದುಳಿದ ವರ್ಗದ ಇಲಾಖೆಯ ಜೊತೆಗೆ ಸೇರಿಕೊಂಡು VTUದ ಅನುದಾನ ಕೊಡುವಂಥದ್ದಕ್ಕೂ ಈಗಾಗಲೇ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದರಿಂದ ಒಟ್ಟಾರೆಯಾಗಿ ತಾಂತ್ರಿಕ ಶಿಕ್ಷಣದ ಗುಣಮಟ್ಟವನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಮತ್ತು ವಿಶೇಷವಾಗಿ ಈ ಒಂದು ಸ್ಕಿಲ್ಗೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದು ಇಂಡಸ್ಟ್ರಿ ಅಕಾಡೆಮಿಯ ಒಂದು ಜಂಟಿಯಾಗಿ ನಾಳೆ ಸಿಲೆಬಸ್ ಅನ್ನು ಡೈನಾಮಿಕ್ ಸಿಲೆಬಸ್ ಮಾಡಬೇಕು. ನಿರಂತರವಾಗಿ ಇವತ್ತು ಕೈಗಾರಿಕೆಗಳು ಅಪೇಕ್ಷೆ ಪಡ್ತಕ್ಕಂಥ ತರಬೇತಿಯನ್ನು ಮಕ್ಕಳು ಕೊಟ್ಟಾಗ ಮಾತ್ರ ಹೆಚ್ಚು ನಮಗೆ ಅಲ್ಲಿ ಅಲ್ಲಿ ಪ್ರವೇಶಾತಿಗಳಾಗ್ತಕ್ಕಂಥದ್ದಾಗತ್ತೆ. ಈ ರೀತಿ ಎಲ್ಲ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಮಾನ್ಯ ಸಭಾಪತಿಗಳೇ, ಈಗ ನಾನು ಮಂತ್ರಿಗಳ ಹತ್ರ ಒಂದು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ನೀವು ಖಾಸಗಿ ಕಾಲೇಜುಗಳಿಂದ ಯೂನಿವರ್ಸಿಟಿಗೆ UGC ಗೈಡ್ಲೈನ್ಸ್ ಇಲ್ಲ, ಅವರಿಗೆ ಪ್ರೈವೇಟ್ ಅಟಾನಮಸ್ ಕಾಲೇಜುಗಳಿಂದ ಅಫಿಲಿಯೇಷನ್ ಫೀಸನ್ನ ಕಲೆಕ್ಟ್ ಮಾಡಬಾರ್ದು ಅಂತೇಳಿ. ಆದರೂ ಇವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಲೆಕ್ಟ್ ಮಾಡಿದ ಹಣವನ್ನ ಇವರು ಯಾವುದೇ ಖಾಸಗಿ ಅಂತ ಹೇಳಿದ್ರೆ, ಖಾಸಗಿಗೆ ನಾವೇನು ಬಿಲ್ಡಿಂಗ್ ಕಟ್ಟಿ ಅಂತ ಕೇಳೋದಕ್ಕಲ್ಲ, ಅನುದಾನವನ್ನ ಕೊಡಿ ಅಂತ ಹೇಳಿದ್ರೆ ಅನುದಾನವನ್ನು ಕೊಡಲ್ಲ ಅಂತ ಹೇಳಿದ್ರೆ ಹಾಗೆ. ಇನ್ನೊಂದು, ಇವತ್ತು ಪ್ರೈವೇಟ್ ಕಾಲೇಜುಗಳಿಗೆ ಒಂದು ಫೀಸ್ ಇದ್ರೆ ಗವರ್ಮೆಂಟ್ ಕಾಲೇಜುಗಳಿಗೆ ಇವರು ಹಣವನ್ನು ಕೊಟ್ಟು ಅವರೇ ಹಣದಿಂದ ನಮಗೆ ಯೂನಿವರ್ಸಿಟಿ ಕಾಲೇಜುಗಳೇ ಇವತ್ತು ಪ್ರೈವೇಟ್ ಕಾಲೇಜುಗಳಿಗೆ ಕಾಂಪಿಟೇಷನ್ ಕೊಡ್ತಾ ಇದೆ. ನನ್ನ ಮನವಿ ಏನಂತ ಹೇಳಿದ್ರೆ, ತಾವು ಪ್ರೈವೇಟ್ ಕಾಲೇಜುಗಳಿಗೆ ಯಾವ ಫೀಸನ್ನು ಫಿಕ್ಸ್ ಮಾಡಿದ್ದೀರಾ ಗವರ್ಮೆಂಟ್ ಸೀಟಿಂದು, ಪ್ರೈವೇಟ್ ಸೀಟ್ ಅಲ್ಲ, ಅದನ್ನೇ ತಾವು ಯೂನಿವರ್ಸಿಟಿ ಫೀಸ್ಗಳನ್ನ ಅದೇ ಪಾರಿಗೆ ತರಬೇಕು ಅಂತ ಹೇಳಿ. ಇಲ್ಲದೇ ಇದ್ರೆ ಖಾಸಗಿ ಕಾಲೇಜುಗಳಿಂದ ತೆಗೆದುಕೊಂಡಂತ ಹಣವನ್ನ ಇವರು ಯೂನಿವರ್ಸಿಟಿ ಕಾಲೇಜುಗಳನ್ನ ಓಪನ್ ಮಾಡಿ ಆ ಯೂನಿವರ್ಸಿಟಿ ಕಾಲೇಜುಗಳಿಗೆ ಆ ಫೀಸಲ್ಲಿ ಗವರ್ಮೆಂಟ್ ಸೀಟಲ್ಲಿ ಹೇಳ್ತಾ ಇರೋದು ಸಬ್ಸಿಡೈಸ್ ಮಾಡಿ ನಮಗೆ ಕಾಂಪಿಟೇಷನ್ಗಳು ಇವತ್ತು ಪ್ರೈವೇಟ್ ಕಾಲೇಜುಗಳಿಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಆಮೇಲೆ ಗುಣಮಟ್ಟನೂ ಅಷ್ಟು ಇವ್ರದ್ದು ಇಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಏನು ತಾವು ಓಪನ್ ಮಾಡ್ತಾ ಇದ್ದೀರಾ, ಆ ಯೂನಿವರ್ಸಿಟಿ ಕಾಲೇಜುಗಳಿಗೂ ಮತ್ತು ಪ್ರೈವೇಟ್ ಕಾಲೇಜಿನ ಗವರ್ಮೆಂಟ್ ಸೀಟ್ ಫೀಸಿಗೂ ಒಂದೇ ತರ ಇರಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇರೋದು. ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಈಗ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ಸ್ ಅಲ್ಲಿ VTU ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಅಲ್ಲಿ ನಮ್ಮ ಅದ್ರ ಜೊತೆಗೆ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ 2 ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಮಾಡಿದ್ದಾರೆ. ಈಗ ದಾವಣಗೆರೆ ಇರ್ಬೋದು, ಮತ್ತೆ ಈಗ ಹೊಸದಾಗಿ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೀವಿ. ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಗೌರ್ಮೆಂಟ್ 40% ಸೀಟ್ಸ್ ನಾವು ಪ್ರೈವೇಟ್ ಕಾಲೇಜಸ್ ಅಲ್ಲಿ ತೆಗೆದುಕೊಳ್ತೀವಿ, ಆ ಫೀಸ್ ಸ್ಟ್ರಕ್ಚರ್ ಅನ್ನೇ ಅಲ್ಲಿ ಅಳವಡಿಸಿ ಅಂತಕ್ಕಂಥದ್ದು. ಈಗ ಅಲ್ಲಿ ಏನಾಗಿದೆ, ಈಗ ಆರ್ಥಿಕ ಮುಗ್ಗಂಟು ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಕಳೆದ ವರ್ಷ ನಾವು ಏನು ಮಾಡಿದ್ದೀವಿ, 50% ಸೀಟ್ 48,000 ಗೌರ್ಮೆಂಟ್ ಕಾಲೇಜಲ್ಲಿ ಕೊಡುವಂಥ ಸೀಟಿನ ಶುಲ್ಕ ಏನಿದೆ ಅಷ್ಟನ್ನು ಅಲ್ಲಿ ನಿಗದಿ ಮಾಡಿದ್ದೀವಿ. ಮತ್ತೆ 50% ಈಗ ಡಬಲ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಅದಕ್ಕೂ ಸ್ವಲ್ಪ ವಿರೋಧ ಬಂತು. ದಾವಣಗೆರೆಯಲ್ಲಿ BDT ಕಾಲೇಜ್ನ ಕೆಲವರೆಲ್ಲ ಬಂದು ಇಲ್ಲ ಯಾರು ಸೇರ್ತಾ ಇಲ್ಲ, ಬಟ್ ನಾವು ವಿದ್ಯಾರ್ಥಿಗಳಿಂದ ಯಾರಿಂದ ವಿರೋಧ ಬಂದಿಲ್ಲ. ಆದರೆ ನಾನು ಹೇಳುವಂಥದ್ದು, ಬಹಳಷ್ಟು ಸುಧಾರಣೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. 13 ವರ್ಷಗಳಿಂದ C&R
ಆಗಿರಲಿಲ್ಲ. ಈಗ ನಾವು ನಮ್ಮ ಟೆಕ್ನಿಕಲ್ ಮತ್ತು ಕೋರ್ಸಸ್ ಅಲ್ಲಿ ಈಗ C&R ಅನ್ನ ನಾವು ಅಮೆಂಡ್ ಮಾಡುವಂತ ಕೆಲಸ ಮಾಡಿದ್ದೀವಿ. ಬಜೆಟ್ ಅಲ್ಲಿ 2000 ಪೋಸ್ಟ್ ಅನ್ನ ತುಂಬತಕ್ಕಂಥದ್ದಕ್ಕೆ ಏನು ಟೆಕ್ನಿಕಲ್ ಅಂಡ್ ಕಾಲೇಜ್ ಎಜುಕೇಶನ್ ಅಲ್ಲಿ 2000 ಟೀಚಿಂಗ್ ಫ್ಯಾಕಲ್ಟಿಯನ್ನ ತುಂಬಿಸುವಂಥದ್ದಕ್ಕೂ ಕೊಟ್ಟಿದ್ದೀವಿ. ಅದರಿಂದ ಹಲವಾರು ಸುಧಾರಣೆ ಕ್ರಮಗಳು, ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಇವೆಲ್ಲ ನೆನೆಗುದಿಗೆ ಬಿದ್ದಂತ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ನಾವು ಅದನ್ನ ಅನುಷ್ಠಾನ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಖಂಡಿತ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಟೈರ್ 2, ಟೈರ್ 3 ಸಿಟೀಸ್ ಅಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಹೊಡೆತ ಬೀಳತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಬೇರೆ ಬೇರೆ ಸಮಸ್ಯೆಗಳಿದಾವೆ, ಬೇರೆ ಬೇರೆ ಏನು ಇವತ್ತು ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಹೇಳಿ ಇವತ್ತು ಕೆಲವು ಟೈರ್ 1 ಸಿಟೀಸ್ ಅಲ್ಲಿ ಇರ್ತಕ್ಕಂಥ ಕಾಲೇಜುಗಳಲ್ಲಿ ಕೆಲವು ವಿಭಾಗಗಳಲ್ಲಿ 1000-2000 ಸೀಟುಗಳು AICTE ಅಪ್ರೂವ್ ಮಾಡಿರ್ತಕ್ಕಂಥದ್ದಿದೆ. ಇವೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಅದರ ಪರಿಣಾಮ ಇದೆ. ಅದರಿಂದ ನಾವು ಒಟ್ಟಾರೆಯಾಗಿ ಸರ್ಕಾರದಲ್ಲಿ ನಮ್ಮ VTU ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಇರ್ಬೋದು ಮತ್ತು ನಮ್ಮ ಸರ್ಕಾರಿ ಕಾಲೇಜುಗಳನ್ನ ನಾವು ಗುಣಮಟ್ಟವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಹೆಚ್ಚು ಆಕರ್ಷಣೆ ಮಾಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಭಾಪತಿಗಳೇ, ಒಂದೇ ಮನವಿ ಅಂತ ಹೇಳಿದ್ರೆ ಇದಕ್ಕೊಂದು ಅರ್ಧ ಗಂಟೆ ಚರ್ಚೆಗೆ ಅವಕಾಶವನ್ನು ಕೊಟ್ಟರೆ ಒಳ್ಳೇದಿತ್ತು ಅಂತ ಹೇಳ್ಬಿಟ್ಟು. ಚುಕ್ಕೆ ಗುರುತು ಪ್ರಶ್ನೆ 328 ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಒದಗಿಸಿದ್ದಾರೆ ಮಾನ್ಯ ಸಭಾಪತಿಗಳೇ. ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 584 ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರ ಖಾಲಿ ಹುದ್ದೆಗಳನ್ನು ಈಗಾಗಲೇ 526 ಹುದ್ದೆಗಳಿಗೆ ದಿನಾಂಕ 7 ಅಕ್ಟೋಬರ್ 2020 ಅಧಿಸೂಚನೆ ಹೊರಡಿಸಿದ್ದಾರೆ. ಆದರೆ ಇನ್ನು ಉಳಿದಿರ್ತಕ್ಕಂಥ ಏನು 6584ರಲ್ಲಿ ಉಳಿದಿರ್ತಕ್ಕಂಥ ಹುದ್ದೆಗಳನ್ನ ಪೂರ್ಣ ಮಾಡಬೇಕು. ಅದೇ ರೀತಿಯಲ್ಲಿ ಇವತ್ತು ಆದಷ್ಟು ಬೇಗನೆ ಅಧಿಸೂಚನೆ ಹೊರಡಿಸಿ ಹಣಕಾಸು ಇಲಾಖೆಯಿಂದ ಅನುಮೋದನೆ ಪಡೆದುಕೊಳ್ಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇವನ್ ಬಜೆಟ್ ಅಲ್ಲೂ ಕೂಡ ಅದು ಹೇಳಿದೆ, ಆದಷ್ಟು ಬೇಗ ಕೆಲಸವನ್ನು ಮಾಡ್ತಕ್ಕಂಥ 80% ಫಿನಿಶ್ ಮಾಡಬೇಕು ಅಂತ ಹೇಳಿ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಅಲ್ಲೂ ಕೂಡ ಅದು ಪಾಸ್ ಆಗಿತ್ತು. ಎರಡನ್ನೂ ಕೂಡ ಏನು ಪ್ರಮೋಷನ್ ಬಗ್ಗೆನೂ ಕೂಡ ಮತ್ತೆ ಹುದ್ದೆ ಫಿಲ್ಅಪ್ ಮಾಡೋದು ಆದಷ್ಟು ಬೇಗ ತೀರ್ಮಾನ ಮಾಡಿ ಮುಗಿಸ್ತೀವಿ ಕಲ್ಯಾಣ ಕರ್ನಾಟಕ ಭಾಗ. ಮಾನ್ಯ ಸಭಾಪತಿಗಳೇ, ಇವತ್ತೇನು ಕಂಪ್ಯೂಟರ್ ಆಧಾರಿತ ತರಗತಿಗಳು ಏನು ನಡೀತಾ ಇದ್ದಾವೆ, ಇವತ್ತು ಅಲ್ಲಿ ಶಿಕ್ಷಕರ ಕೊರತೆ ಬಹಳಷ್ಟಿದೆ. ಇವತ್ತೇನು ಕಂಪ್ಯೂಟರ್ನ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಕಂಪ್ಯೂಟರ್ಗಳನ್ನ ಉಪಯೋಗ ಆಗ್ತಾ ಇಲ್ಲ, GD ಹಿಡಿತಾ ಇದ್ದಾವೆ. ಅದಕ್ಕೆ ಶಿಕ್ಷಕರನ್ನ ನೇಮಿಸಬೇಕಂತೇಳಿ ಮಾನ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಸ್ಪೆಷಲ್ ಆಗಿ ಕ್ಯಾಟಗರಿ ಸೆಪರೇಟ್ ಟೀಚರ್ಸ್ ಅಂತ ಇರಲ್ಲ. ಇರೋ ಟೀಚರ್ಸ್ನ ಟ್ರೈನಿಂಗ್ ತಗೊಳ್ತಕ್ಕಂಥದ್ದು ಆ ಪ್ಯಾಕೇಜಲ್ಲಿ ಬರೋದ್ರಿಂದ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮಾಡ್ತಕ್ಕಂಥದ್ದು. ಬಟ್ ಅವಶ್ಯಕತೆ ಇರ್ತಕ್ಕಂಥ ಟ್ರೈನಿಂಗ್ ಕೊಟ್ಟು ಎಲ್ಲ ಏನು ಎಕ್ವಿಪ್ಮೆಂಟ್ಸು ಯೂಸ್ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಎಲ್ಲಾದರೂ ತೊಂದರೆ ಆದ್ರೂ ಕೂಡ ನಾನು ಅದನ್ನು ನೋಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮಾಡ್ತದೆ. ಸಪ್ರೇಟ್ ಹುದ್ದೆ ಅಂತ ಹೇಳಿ ಕಂಪ್ಯೂಟರಿಗೆ ಇರೋದಿಲ್ಲ, ಅವರಿಗೆ ಟ್ರೈನಿಂಗ್ ಕೊಟ್ಟು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಸಭಾಧ್ಯಕ್ಷ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಆಗ್ತಾ ಇಲ್ಲ.